ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಕಗ್ಗಂಟು ಮುಗಿಯದ ಅಧ್ಯಾಯ ಆಗಿದೆ. ಡಿಕೆ 2.0 ಸಂಪುಟ ರಚನೆಗೆ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಿದ್ದಾರೆ. ಹಳಬರಿಗೂ ಕೂಡ ಅವಕಾಶವನ್ನ ಕೊಡಬೇಕು, ಅದರ ಜೊತೆಯಲ್ಲಿ ಹೊಸಬರಿಗೂ ಕೂಡ ಅವಕಾಶವನ್ನ ಕೊಡಬೇಕು. ಈಗ ಆಲ್ರೆಡಿ ಮೊದಲ ಸಂಪುಟದಲ್ಲಿ 13 ಸಚಿವರಿಗೆ ಅವಕಾಶ ಸಿಕ್ಕಿದೆ. ಇದರಿಂದ ಕೆಲವರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆನಲ್ಲಿ ಖ್ಯಾತೆ ತಗಾದೆ ಕೂಡ ಆಗಿತ್ತು, ಅದನ್ನ ನಿವಾರಿಸಿದ್ರು. ಈಗ ಅದರ ಜೊತೆಯಲ್ಲಿ 2.0 ಸಂಪುಟ ರಚನೆಗೆ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಿದ್ದಾರೆ. ಮೊದಲ ಸಂಪುಟದಲ್ಲಿ 13 ಸಚಿವರಿಗೆ ಅವಕಾಶ ಸಿಕ್ಕಿದೆ. ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಹಾಗಾದ್ರೆ ಯಾರೆಲ್ಲ ಇರ್ತಾರೆ? 20 ಖಾತೆ, 60ಕ್ಕೂ ಹೆಚ್ಚು ಆಕಾಂಕ್ಷಿಗಳ ತೀವ್ರ ಲಾಬಿ. ಹೊಸಬರು, ಹಳಬರು, ಹಿರಿಯರು, ಮಾಜಿ ಸಚಿವರು ಎಲ್ಲರೂ ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ವಲಸಿಗರು ಸಮುದಾಯಗಳಿಂದ ತೀವ್ರವಾದಂತಹ ಪೈಪೋಟಿ ಕೂಡ ಇದೆ. ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗದಿದ್ದಕ್ಕೆ ಹಲವರು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಎರಡನೇ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆಯಲು ಶತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಶತಾಯಗತಾಯ ಅದರಲ್ಲಾದ್ರೂ ಇರ್ಲಿ ಅಂತ ಇನ್ನು ದೆಹಲಿ ಮಟ್ಟದಲ್ಲಿ ಮತ್ತೆ ಪ್ರಯತ್ನವನ್ನ ಆರಂಭಿಸಿದ್ದಾರೆ ಶಾಸಕರು. ಅಟ್ಲೀಸ್ಟ್ ಮೊದಲ ಪಟ್ಟಿಯಲ್ಲಿ ಮಿಸ್ ಆಗಿದೆ, ಎರಡನೇ ಪಟ್ಟಿಯಲ್ಲಾದ್ರೂ ನಮ್ಮ ಹೆಸರು ಇರ್ಲಿ, ನಮ್ಮ ಹೆಸರು ಬರ್ಲಿ ಅಂತ ಇದೀಗ ಮತ್ತೆ ಲಾಬಿಯನ್ನ ಶುರು ಮಾಡಿಕೊಂಡಿರುವಂಥದ್ದು. 2.0 ಸಂಪುಟ ರಚನೆಗೆ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಮೊದಲ ಸಂಪುಟದಲ್ಲಿ 13 ಸಚಿವರಿಗೆ ಅವಕಾಶ ಸಿಕ್ಕಿದೆ. 13 ಜನ ಶಾಸಕರು ಸಚಿವರಾಗಿ ಪದಗ್ರಹಣವನ್ನ ಮಾಡಿದ್ರು. ಇನ್ನು ಉಳಿದಂತವರು ಯಾರೆಲ್ಲ ಇರ್ತಾರೆ? ಈಗ ಆಲ್ರೆಡಿ ಲಾಬಿಗಳು ಶುರುವಾಗಿದೆ, ಮತ್ತೆ ದೆಹಲಿ ಯಾತ್ರೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಅವರ ಅಭಿಮಾನಿಗಳು ರಾಜ್ಯದಾದ್ಯಂತ ಈ ಬಾರಿ ನಮ್ಮ ಅಭ್ಯರ್ಥಿಗೆ ಅಥವಾ ನಮ್ಮವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು, ಟಿಕೆಟ್ ಅನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ. ಬಹಳ ಮುಖ್ಯವಾಗಿ ಜಮೀರ್ ಅವರ ವಿಚಾರದಲ್ಲಂತೂ ಎಲ್ಲಾ ಕಡೆನೂ ಕೂಡ ಪ್ರೊಟೆಸ್ಟ್ ಗಳಾಗಿದೆ. ಆ ಒಂದು ಸಂದರ್ಭದಲ್ಲಿ ಮೊದಲ ಪಟ್ಟಿಯಲ್ಲೇ ಅವರ ಹೆಸರಿರಬೇಕಿತ್ತು, ಅದರಲ್ಲೂ ಕೂಡ DCM ಸ್ಥಾನವನ್ನ ಕೊಡಬೇಕಿತ್ತು ಅವರಿಗೆ.